ಕಳೆದ 4 ವರ್ಷಗಳಿಂದ ನಾನು ಪ್ರತಿ ತರಗತಿಯನ್ನು ಗಮನಿಸ್ತಾ ಉಚಿತ ಇದ್ದೇನೆ. ಮತ್ತು ಉತ್ತಮ ಶಿಕ್ಷಣ ಪಡೆಯೋದು ಹೇಗೆ? ಕಲಾಂ ಗ್ರೂಪ್ ಆಫ್ ಎಜುಕೇಶನ್ ಈಗ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸುತ್ತಿದೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಸೇರಿ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಸುದೀಪ್ ಕೆಜೆ, ಕಲಾಂ ಗ್ರೂಪ್ ಆಫ್ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಪರವಾಗಿ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತೊಂದು ಕಾರ್ಯಕ್ರಮ ಏನಂದರೆ, ಈ ಒಂದು ಕುಟುಂಬಕ್ಕೆ ಯಾಕೆ ಬಂದು ಭೇಟಿ ಮಾಡಿದ್ದೀವಿ ಅಂದರೆ, ಈ ಕುಟುಂಬದ ಬಗ್ಗೆ ಒಂದು ಹಿನ್ನೆಲೆಯನ್ನು ತಿಳ್ಕೊಬೇಕು. ಇಬ್ಬರು, ಇವರ ದೊಡ್ಡವನು, ಇವರ ತಂಗಿ ಇನ್ನೊಬ್ಬಳು. ಕಳೆದ ತಿಂಗಳ ಹಿಂದೆ ಮಗು ಮರಣವಂತು. ಯಾವ ಒಂದು ಕಾರಣದಿಂದ ಅಂತ ಮುಂದೆ ನೀವು ತಿಳಿಸ್ತಾ ಹೋಗ್ತೀವಿ. ಆದರೆ ಆ ಮಗು ಇದ್ದಕ್ಕಿದ್ದ ಸುಮಾರು 4-5 ವರ್ಷಗಳ ಕಾಲ ಚೆನ್ನಾಗಿ ಇದ್ದಂಥ ಮಗು ಇದ್ದಕ್ಕಿದ್ದಂತೆ ಆರೋಗ್ಯದ ಸಮಸ್ಯೆ ಕಾಣಿದ್ರಿಂದ ಆ ಮಗುವಿಗೆ ಯಾವುದೇ ಚಲನವಲನ, ಯಾವುದೇ ಕ್ರಿಯೆಗಳಿರಲಿಲ್ಲ, ಮಾತು ಬರ್ತಾ ಇರಲಿಲ್ಲ, ಯಾವೊಂದು ಹಾಸಿಗೆನೂ ಇರ್ತಿತ್ತು ಆ ಮಗುನ ಸಾಕಷ್ಟು ಸುಮಾರು ಡಾಕ್ಟರ್ಗಳ ಅವ್ರಿಗೆ ಯಾವ ಒಂದು ಸಮಸ್ಯೆ ಇದೆ ಅಂತ ಅವ್ರಿಗೆ ಕಂಡುಹಿಡಿಯಕ್ಕೆ ಆಗಿಲ್ಲ. ಅದು ಅಸಾಧ್ಯವಾಗಿತ್ತು. ಆದರೂ ಕೂಡ ಇವರು ಒಬ್ಬರೇ ಮನೆಯಲ್ಲಿ, ಇವರೊಬ್ಬರೇ ದಿನ ಕೆಲಸ ಹೋಗೋದು, ಕಷ್ಟಪಡೋದು, ಮಕ್ಕಳನ್ನ ನೋಡ್ಕೊಬೇಕು, ಮನೇನ ಕಟ್ಟಬೇಕು, ಎಲ್ಲರನ್ನೂ ಇವ್ರು ನೋಡ್ಕೋಬೇಕು ಅಂತ ಸನ್ನಿವೇಶ ಇತ್ತು. ಆದರೂ ಕೂಡ ಸುಮಾರು 8-9 ವರ್ಷಗಳ ಕಾಲ ಮಗು ಜೊತೆ ಇದ್ದು ಮಗುನ ಚೆನ್ನಾಗಿ ನೋಡ್ಕೊಂಡು, ನಾನು ಕೂಡ ಅವಾಗ ಭೇಟಿ ಆಗ್ತಿದ್ದೆ. ಮಗುನ ಯಾವಾಗಲೂ ಕೂಡ ಚೆನ್ನಾಗಿ ನೋಡ್ಕೊಳೋರು. ತುಂಬ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಮತ್ತೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಕೆಲವೊಂದು ಆರೋಗ್ಯದ ಸಮಸ್ಯೆ ತುಂಬ ಕಾಣ್ತಾ ಇತ್ತು. ಕಳೆದ ತಿಂಗಳು ಮಗು ಮರಣವಂತು. ಅದೆಲ್ಲವೂ ಕೂಡ ಇದು ಒಂದು ದುಃಖ ಎಲ್ಲರಿಗೂ ಕೂಡ ಕುಟುಂಬದಲ್ಲಿದೆ. ಅವರ ಒಂದು ಆ ಸಂದರ್ಭದಲ್ಲಿ ಅವರ ಒಂದು ಜೀವನ ಹೆಂಗಿತ್ತು, ಅವರು ಯಾವ ಥರ ಒಂದು ಕಷ್ಟಗಳನ್ನ ಅನುಭವಿಸಿದ್ರು, ಅವರು ಸ್ವಲ್ಪ ಮಗುವನ್ನು ಮತ್ತೆ ಹೇಗೆ ಅವರು ಇವಾಗ ಆ ದುಃಖನ ಸಹಿಸ್ಕೊಂಡು ಹೇಗೆ ಮುಂದಿನ ಜೀವನ ನಡೆಸ್ತಾರೆ, ಅದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ನಾವು ಕೆಲವೊಂದು ಚರ್ಚೆಗಳನ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯಲ್ಲಿ ಇದನ್ನು ಹೆಸರು ಏಕಾಂತ ಅಂತ ಇನ್ನು ಕೆಲವೊಂದು ಪುಸ್ತಕಗಳನ್ನ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೊಡಲಿಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಕೂಡ ಏನಾದರೂ ಸ್ಫೂರ್ತಿ ಆಗಬೇಕು. ಕೇವಲ ಒಂದು ವಿಡಿಯೋ ಮಾತ್ರವಲ್ಲ, ಇದ್ರ ಮೂಲಕ ಇನ್ನೊಂದು ಜೀವನಕ್ಕೆ ಅದು ಬುನಾದಿ ಆಗಬೇಕು ಅನ್ನುವಂಥ ಉದ್ದೇಶ ಆಗಿದೆ. ಇಷ್ಟೆಲ್ಲ ನಾನು ಮಗುಗೋಸ್ಕರ ಕಷ್ಟಪಡ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಕಳೆದಾಗಲೂ ಮಗುನ ಉಳಿಸ್ಕೊಳ್ಳೋಕ್ಕಾಗಿಲ್ಲ, ದುಃಖ ನಿಮಗಿದೆ. ಆದರೆ ಆ ದುಃಖ ಖಂಡಿತವಾಗಿಯೂ ಎಲ್ಲ ಸಂದರ್ಭದಲ್ಲಿ ಇರುತ್ತೆ. ಆದರೆ ತುಂಬ ತಂದೆ ತಾಯಿಗಳಿಗೆ ಏನು ದುಃಖ ಅಂದರೆ, ತಾನು ಇರುವಾಗಲೇ ತನ್ನ ಮಕ್ಕಳನ್ನ ಕಳೆದುಕೊಳ್ಳೋದು. ಅದು ಈ ಪ್ರಪಂಚದಲ್ಲಿ ನೋವನ್ನ ಯಾರಿಗೂ ಕೂಡ ಅನುಭವಿಸೋಕ್ಕಾಗಲ್ಲ. ತನ್ನ ಮಕ್ಕಳೇ ತನ್ನ ಮುಂದೆ ಮರಣ ಹೊಂದ್ತಾರೆ ಅಂದರೆ ಅದಕ್ಕಿಂತ ಒಂದು ಕೆಟ್ಟ ಒಂದು ಜೀವನ ಯಾವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಹೇಗಿತ್ತು ನಿಮ್ಮ ಅನುಭವ? ಏನಿಲ್ಲ, ಅದೇ ವರ್ಷ ತನಕ ದೇವ್ರು ನಮಗೆ ನೋಡ್ಕೊಳಕ್ಕೆ ಒಂದು ಕೃಪೆ ಕೊಟ್ಟಿದ್ರು. ಅವಳನ್ನ ನಾವು ಅವಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಯಾರ ಹತ್ರನೂ ಒಬ್ಬರ ಹತ್ರನೂ ಕೆಟ್ಟದಾಗ ಅನಿಸ್ಕೊಂಡಿರ್ಲಿಲ್ಲ. ಸಣ್ಣದಿಂದನೂ ಎಲ್ಲರ ಹತ್ರನೂ ಒಂದೇ ಥರ ರೀತಿಯಲ್ಲಿ ಮಾತಾಡ್ತಿದ್ದು, 3 ಭಾಷೆನೂ ಚೆನ್ನಾಗಿ ಮಾತಾಡ್ತಿದ್ದು, 1 ವರ್ಷ ಚೆನ್ನಾಗಿದ್ದು. ಅವಳ ಥರ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆ ಥರ ಮಕ್ಕಳು ಬರೋದಲ್ಲೇ ಹುಟ್ಟೋದು ಇಲ್ಲ. ಆ ಥರ ಮಕ್ಕಳು ಎಲ್ಲರ ಹತ್ರನೂ ಎಲ್ಲರಿಗೂ ಇಷ್ಟವಾದ ಥರನೇ ಇದ್ದು ಇಷ್ಟು ವರ್ಷ. ಯಾಕಂದರೆ ಯಾವ ಕಾಂಡ ಅಂತ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಥರನೂ ಹೋದಾಗ ನನಗೆ ಎಲ್ಲರೂ ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಲಾಸ್ಟಿಗೆ ಎಲ್ಲ ಅವ್ರ ಕಾರ್ಯಗಳಾಗಿ ಆದಮೇಲೆ ನನಗಿಲ್ಲ, ಇದು ಉಳಿಸ್ಕೊಳ್ಳೋಕ್ಕಾಗಲ್ಲ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದ್ರು. ನಾವು ತುಂಬ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಷ್ಟಪಟ್ಟು ನನಗೆಲ್ಲೂ ಉಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಏನು ಮಾಡಬೇಕಂತಲೇ ಗೊತ್ತಿರಲಿಲ್ಲ ನನಗೆ. ಬೇರೆಯವ್ರ ಮನೆಗೆ, ಬಾವಿನ ಮನೆಗೆ ಹೋದಾಗ ಅಲ್ಲಿ ಏನು ಸಮಸ್ಯೆ ಕಾಣ್ತಿರಲಿಲ್ಲ, ಚೆನ್ನಾಗಿತ್ತು. ಈ ಮನೆಗೆ ಬಂದಾಗ ಮತ್ತೆ ಅದೇ ಥರ ಆಗೋದು. ನಾವು ನನಗೆ ನಮ್ಮ ಮಗು ಬೇಕು ಅಂತ ಎಲ್ಲ ಥರ ದೇವಸ್ಥಾನ ಯಾರ್ಯಾರು ಏನೇನು ಹೇಳ್ತಾರೆ, ಆಸ್ಪತ್ರೆಗೆ ಸಮೇತ, ಬೆಡ್ಡಲ್ಲಿ ಸಮೇತ ನನ್ನ ಮಗು ಮಲಗಿರಲಿಲ್ಲ. ಎಲ್ಲ ಥರದಲ್ಲೂ ನಾವು ಕಷ್ಟಪಟ್ಟು. ಆದರೆ ಏನು ಮಾಡೋದಂದರೆ, ನಾವು ಏನೋ ಯಾರು ಏನು ಬಂದರೂ ನಾವು ಹೇಳ್ತಿದ್ವು, ಈ ಥರ ಸಮಸ್ಯೆ ಇದೆ ಅಂದರೆ ಯಾರ ಮೂಲಕವಾದರೂ ನನಗೊಂದು ಒಳ್ಳೆ ಡಾಕ್ಟ್ರಾಗಲಿ, ಒಂದು ಒಳ್ಳೆ ದೇವರಾಗಲಿ ನನಗೆ ಸಹಾಯ ಮಾಡುತ್ತಲ್ಲ ಅಂತ ಯಾರು ಬಂದರೂ ನಮ್ಮ ಸಮಸ್ಯೆ ಹೇಳ್ತಿದ್ವು. ಪ್ರತಿಯೊಬ್ಬರು ಹೇಳೋದು ನಾವು ಕೇಳಿಕೊಂಡು ಅವ್ರು ಯಾವ ಕಡೆ ಹೋಗಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆನೂ ಹೋಗಿ ಅಷ್ಟೇ ಖರ್ಚುಗಳನ್ನು ಕೂಡ ಮಾಡಿದ್ವಿ ನಾವು. ಯಾವಾಗ ನಾವು ತುಂಬ ಎಲ್ಲ ದೇವರುಗಳು ನಮಗೆ ಆಗಲ್ಲ, ಡಾಕ್ಟ್ರುಗಳು ಸಮೇತ ಕೈ ಬಿಟ್ಟರು ಅಂತ ಆ ಸಮಯದಲ್ಲಿ ನಾವು ಇನ್ನೊಬ್ಬರ ಮನೆಗೆ ಹೋಗಿ, ಅತ್ತಿಗೆ ಮನೆಗೆ ಹೋಗಿ ನಾವು ಏನು ಕಷ್ಟ ಅನುಭವಿಸ್ಬೇಕೇನೋ, ಅವ್ರು ಏನು ತಿಳ್ಕೊಳ್ತಾರೆ ಏನೋ, ಅವ್ರ ಮನೇಲಿ ಯಾವ ಥರ ಇರ್ಬೋದು, ನಮ್ಮ ಮನೇಲಿ ಫ್ರೀಯಾಗಿದ್ದಾಗ ಅವ್ರ ಮನೇಲಿ ಇರೋಕ್ಕಾಗುತ್ತೆ ಇಲ್ವ ಅಂತ ಅಂದ್ಕೊಂಡು ಹೋದೆ. ಅದು ಊಟ ಬಿಟ್ಟಿದ್ದು, ನೀರು ಕುಡಿತಿರ್ಲಿಲ್ಲ. ನಮ್ಮ ದೇಹದಲ್ಲಿ ಎಷ್ಟು ನರಗಳಿದ್ದಾವೆ, ಎಷ್ಟು ಮೂಳೆಗಳಿದ್ದಾವೆ ಅವೆಲ್ಲ ಕಾಣಿಸೋದು. ಈ ಕಡೆ ನೀರು ಇದೆ ಈ ಕಡೆ ಬರೋದು, ಈ ಕಡೆ ನೀರು ಇದೆ ಈ ಕಡೆ ಬರೋದು.
ಆಮೇಲೆ ಕಣ್ಣು ಬಿಟ್ಟು ನೋಡ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಕೂರೋದು ಎಲ್ಲ ಮಾಡ್ತಾ ಇದ್ದು, ತಲೆ ನಿಂತಿರ್ಲಿಲ್ಲ, ಬೀಳ್ತಾ ಇದ್ದು, ಮಾತಾಡ್ತಾ ಇದ್ದು. ಅವಾಗ ಯಾವಾಗ ಫಾದರ್ ಮೂಲ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಬೆನ್ನಿನ ನೀರೆಲ್ಲ ತೆಗ್ದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಅವ್ರ ಬಾಡಿಯಲ್ಲಿ ಯಾವ ಶಕ್ತಿನೂ ಯಾವ ಬಲನೂ ಇರಲಿಲ್ಲ. ಅವಾಗ ಫುಲ್ ಹಾಸಿಗೆನೇ ಇದ್ಬಿಟ್ಲು, ನಡೀತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಯಾವುದೋ ಒಂದು ಅವಳಲ್ಲಿ ಇದೇ ಬಲವಂತವಾಗಿ ನಾವು ಏನೋ ತಿನ್ಸೋದು ತಿನ್ನಿಸ್ತಾ ಇರ್ಲಿಲ್ಲ. ಅವಳು ಯಾವ ಬಲನತೆಯೂ ಇರಲಿಲ್ಲ. ಅಂದರೆ ಸಂಪೂರ್ಣವಾಗಿ ಗುಣ ಆಗಲಿಲ್ಲ ಅವಳಲ್ಲಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದು, ಸ್ವಲ್ಪ ನೋಡೋದು, ನೆಗಡೋದು, ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ಬಂತು. ಹಾಸನಕ್ಕೆ ಹೋದಾಗ ಸುಮ್ಮನೆ ನಾವು ಸೋಮವಾರ ಅವಳಿಗೆ ಕಫ ಆಗಿದೆ, ಬಾಯಲ್ಲಿ ಸ್ವಲ್ಪ ಹುಣ್ಣಾಗಿದೆ ಅಂತ ಕರ್ಕೊಂಡು ಹೋದೆ. ಒಂದು ವಾರ ಆಗಿ ಅವಳು ಊಟ ಮಾಡ್ತಿರ್ಲಿಲ್ಲ, ಇದೆಲ್ಲ ಹುಣ್ಣಾಗಿ ಉಳಿದಿತ್ತು ಬಾಯಿ. ನಾನು ಅವತ್ತು ಕೆಲ್ಸಕ್ಕೆ ಹೋಗೋಳ ಸಮೇತ ನೋಡೋಣ ಪಾಪ ಸತಿ ರಾಗಿ ಡಾಕ್ಟರ್ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋದ್ರು, ಅಲ್ಲೂ ಇರಲಿಲ್ಲ. ಮತ್ತು ಇನ್ನೊಂದು ಡಾಕ್ಟರ್ ಕರ್ಕೊಂಡು ಅವ್ರ ಹತ್ರನೂ ಇರಲಿಲ್ಲ. 3 ಆಸ್ಪತ್ರೆ ಸುತ್ತಿ ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಅವ್ರು ಹೇಳಿದ್ರು, ಮಗುವಲ್ಲಿ ಯಾವ ಬದಲಾವಣೆನೂ ಕಾಣಿಸ್ತಾ ಇಲ್ಲ, ನೀವು ಮಗು ಸೀರಿಯಸ್ ಆಗಿದೆ, ಹಾಸನಕ್ಕೆ ಹೋಗ್ಬೇಕು ನೀವು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಇಲ್ಲ, ನಾಳೆ ಹೋಗಿದ್ದ, ಇಲ್ಲಪ್ಪ ಏನಾದರೂ ಅಕಸ್ಮಾತ್ ಏನಾದರೂ ನಮ್ಮ ಮೇಲೆ ಅಲ್ಲ, ನಿಮ್ಮ ಇದ್ದಿದ್ರೆ ಇಲ್ಲಿ ಅಂದರು. ಆಮೇಲೆ ನಾವು ಮನೆಗೆ ಬಂದು ಬೇಕಷ್ಟು ಥಿಂಗ್ಸ್ ಎಲ್ಲ ತಗೊಂಡು ಹೋದಾಗ ಇಲ್ಲ, ಮಗು ಇಂಜೆಕ್ಷನ್ ಹಾಕಿದ್ರು ಯಾವ ಒಂದು ರಿಯಾಕ್ಷನು ಕಾಣಿಸ್ತಾ ಇಲ್ಲ, ನೀವು ಆಸ್ಪತ್ರೆಗೆ ಹಾಸನಕ್ಕೆ ಹೋಗಲೇಬೇಕು ಅಂತೇಳಿ ರಾತ್ರಿ 12 ಗಂಟೆಗೆ ನಾವು 1:15 ಆಯಿತು ಹಾಸನಕ್ಕೆ ಹೋಗ್ಬೇಕು. ಇಲ್ಲಿಂದ 9:30 ಹೋಯಿತು, 11:30 12:30 ಏನೋ ಆಗಿತ್ತು. ಅಲ್ಲೋಗಿ ಐಸಿಯುನ ಡೈರೆಕ್ಟಾಗಿ ಐಸಿಯುನೇ ಅಟೆಂಡ್ ಮಾಡಿದ್ವಿ. ಐಸಿಯು ಹೋದಾಗ ಅವರು ಹೇಳಿದ್ರು, ಮಗು ತುಂಬ ಕ್ರಿಟಿಕಲ್ ಆಗಿದೆ, ಇದರಲ್ಲಿ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ, ನೋಡೋಣ ದೇವರಿಚ್ಛೆ ಅಂತ ಹೇಳಿದ್ರು. ನಾನು ಸರಿ ಅಂತ ಅವಾಗಲೂ ಒಂದು ತಾಯಿಯಾದವ್ರಿಗೆ ಏನಾದರೂ ಹೇಳಿಬಿಟ್ರೆ ಅದೆಷ್ಟು ನೋವು ಇರುತ್ತಲ್ಲ, ನೋವು ನನಗೂ ದೇವರಿಗೂ ಮಾತ್ರ ಗೊತ್ತಿರುತ್ತೆ. ಆದಷ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡೆ. ಇದುವರೆಗೂ ನನಗೆ ನನ್ನ ಮಗಳನ್ನ ಕೊಟ್ಟಿದ್ದಾನೆ, ಉಳಿಸ್ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ದೇವರಲ್ಲಿ ಭರವಸೆ ಇಟ್ಟು ಹೋದು. ಹೋಗೋಕ್ಕಿಂತ ಮುಂಚೆ ನೀವು ನನ್ನ 2-3 ಸತಿ ಕೇಳಿದ್ರು ಹೋಗೋಣ ಅಂತ. ಅದು ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಗುಂಡುಸೆಲ್ಲ ಹಾಕಿದ್ರೆ ಸ್ವಲ್ಪ ಸ್ಟಡಿ ಆಗ್ಬೋದೇನ, ನಡೆಯೋಕ್ಕಾಗಲ್ಲ, ಆದ್ರೂ ಅವಳು ಸ್ವಲ್ಪ ಆರೋಗ್ಯವಾಗಿರ್ಬೋದಲ್ಲ ಅಂತ, ಸುಸ್ತೆಲ್ಲ ಕಮ್ಮಿ ಆಗ್ತದೆ ಅಂತ ಸರಿ ಹೋಗೋಣ ದೇವರಿಚ್ಛೆ, ದೇವಿಷ್ಟ ಇದ್ದಿದ್ದು ಅದಾಗಲಿ ಅಂತ ಹೋದ್ವಿ. ಅಲ್ಲಿ ಹೋದ್ರೂ 1 ವಾರ ನೋಡಿದ್ರು. ಮತ್ತು ಯಾಕೋ ಅವಳಲ್ಲಿ ತಲೆಯಿಂದನೂ ಅವಳ ಮೇಯ್ನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದು ಹೇಳಿದರು. ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀನಿ ಅವಳು ಇರೋಕ್ಕಾಗಲ್ಲ ಅಂತ. ಅಷ್ಟು ಅವಳು ಇದ್ದಿದ್ದ ದಿನಗಳನ್ನ ನೆನೆಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆದ್ರೂ ಏನು ಮಾಡೋದು, ದೇವರು ನನಗೆ ಅಷ್ಟೊಂದು ಧೈರ್ಯನೂ ಬಲನೂ ಅವತ್ತು ಕೊಟ್ಟರು ನನಗೆ. ಅವಳಲ್ಲಿ ಒಂದೊಂದು ರಕ್ತ ತೆಗಿಬೇಕಾದ್ರೂ ತುಂಬ ಹಿಂಸೆ ಪಡ್ತಿದ್ರು, ಚುಚ್ಚಬೇಕಾದ್ರೆ. ಬೇರೆ ಮಕ್ಕಳು ಡಾಕ್ಟರ್ ಹತ್ರ ಬಂದಾಗ ಕಿಚ್ತಿದ್ರು, ಕಿಸ್ಟುಗಳು ಬಂದಾಗ. ನನ್ನ ಮಕ್ಕಳು ಅವ್ರು ಚುಚ್ಚಿದ್ರು ಗೊತ್ತಾಗ್ತಿರ್ಲಿಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾಗ್ತಿರ್ಲಿಲ್ಲ, ನೋವು ಆಗ್ತಿತ್ತು, ಕಣ್ಣಲ್ಲಿ ಮಾತ್ರ ನೀರು ಬರ್ತಾಯಿತ್ತು. ಅದೇ ಬಾಯಿ ಬರ್ತಾ ಇದ್ದಿದ್ರೆ ಅವಳನ್ನ ಕರಿಯೋಳಲ್ಲ, ಮಾತಾಡೋಳಲ್ಲ ಅಂತ ನಾನು ಹೇಳ್ತೇನೆ. ಅವಾಗ ಅವಳು ಪಡ್ತಿರೋ ಒಂದೊಂದು ಹಿಂಸೆಯನ್ನು ನನ್ನ ಹತ್ರ ತಡೆಯೋಕ್ಕಾಗ್ತಾ ಇರಲಿಲ್ಲ. ಮಾರನೇ ದಿವಸ ಭಾನುವಾರ ದಿವಸ ಡಾಕ್ಟರ್ಗಳು ಬಂದು ತುಂಬ ಸೀರಿಯಸ್ ಆಗಿದ್ದು, ಅಮ್ಮ ನಿಮ್ಮ ಮನೆಯಲ್ಲಿ ಹೋದ್ರು ಕೆಳಗಿದ್ದಾರೆ ಅಂತ ಬನ್ನಿ ಹೋಗಿ ಮಕ್ಕಳಿಗೆ ಅಂತ ಹೇಳಿದ್ರು. ಅವಾಗ ಅವಳಿಗೆ ಫುಲ್ಲು ಉಸಿರು ಜಾಸ್ತಿ ಆಗ್ತಿತ್ತು ಅವಳಿಗೆ. ನನಗೆ ಗೊತ್ತಿರಲಿಲ್ಲ. ಅವಾಗ ಅವ್ರು ಬಂದು ಹೇಳಿದ್ರು, ಅವಾಗ ಉಸಿರು ಸ್ವಲ್ಪ ಕಮ್ಮಿ ಆಗೋದು ಇದೆ, ಜಾಸ್ತಿ ಆಗೋದು ಇದೆ, ಏನು ಹೇಳೋಕ್ಕಾಗಲ್ಲ ಅಂತ ಇವತ್ತು ಹೇಳಿದ್ರು. ಅವತ್ತಿನ ದಿವಸ ಆ ಥರ ಉಸಿರು ಕಟ್ಟಾದಾಗ ನ್ಯೂಮೋನಿಯಾ ಆಗಿತ್ತು, ಕಫ ಆಗಿತ್ತು ಅಂತ ಎಲ್ಲ ತೆಗೆದ್ರು. ಮತ್ತು ಅವಳಲ್ಲಿ ಎಲ್ಲಿ ಚುಚ್ಚಿದ್ರು ಬರೀ ಗುಂಗುಸೆ ಬರೋದು, ಮೈಯೆಲ್ಲ ಫುಲ್ ಕೂದ್ಬಿಟ್ಟಿತ್ತು. ಏನೂ ಅವಳಲ್ಲಿ ಏನು ಸ್ವಾಧೀನನೇ ಇರಲಿಲ್ಲ. ಅವಳು ನನಗೆ ಬದುಕ್ತಾಳೆ ಅನ್ನೋ ನಂಬಿಕೆನೂ ನಾನು ಕಳ್ಕೊಂಡೆ. ಅವತ್ತು ಏನು ನನ್ನ ಮನಸ್ಸಲ್ಲಿ ದೇವರಿದ್ದಾರೆ ಕೈ ಬಿಡೋದು ಅನ್ನೋದಕ್ಕಿಂತ ಅವಳನ್ನು ನೋಡ್ತಾ ನಂಬಿಕೆ ಕಳ್ಕೊಂಡೆ. ಅಲ್ಲಿಂದ ಬಂದಾಗ ಮತ್ತೆ ಮಾರನೇ ದಿವಸ ನನಗೂ ಜ್ವರ ಆಗಿತ್ತು. ಅವಳಿಗೆ ಅವತ್ತು ಬರೋಕ್ಕೇಳಿದ್ದೆ. ಅವಳು ಒಂದು 3 ದಿನ ನಮ್ಮ ಜೊತೆನೇ, ಅವಳೇ 3 ದಿನ ನೋಡ್ಕೊಂಡು ಬಯಸೋದು. ಆವಾಗ ಅವತ್ತು ರಾತ್ರಿ 3 ಗಂಟೆ ಜಾವ ಫೋನ್ ಬಂತು ನನಗೆ ಹೊರಗಡೆ ಇದ್ದಾಗ, ಅಕ್ಕ ಬೇಗ ಬಾಕ, ಪಾಪ ಉಸಿರು ಫುಲ್ ನಿಂತೋಗಿದೆ ಬಾಕ ಅಂದು. ನನಗೆ ಓದೋದ ಆವಾಗ ಅವರೆಲ್ಲ ಸ್ಕ್ರೀನ್ ಹಾಕಿ 4 ಸರ್ತಿ ಉಸಿರು ಕೊಟ್ಟಿದ್ದಾರೆ ಅವಳಿಗೆ. 4 ಸರ್ತಿ ಹಂಗಾಯ್ತು ಅವಳಿಗೆ ಉಸಿರು ನಿಂತೋಗಿತ್ತು. ಫುಲ್ಲು ಬಾಯಲ್ಲಿ ಏನೂ ಇರಲಿಲ್ಲ. ಅವಳು ಫುಲ್ಲು ಪ್ಯಾಕಿಂಗ್ ಮಾಡಿದ್ರು, ಪೈಪೆಲ್ಲ ಹಾಕಿದ್ರು. ಅವಳಿಗೆ ಊಟನೂ ಇಲ್ಲ, ಏನೂ ಇಲ್ಲ, ನೀರಿಲ್ಲ, ನೀರಿನ ಜಾಗಕ್ಕೆ ನಾಲ್ಗೆಲ್ಲ ಹೊರಗಾಗ್ತಾಯಿತ್ತು. ಅವುಗಳನ್ನೆಲ್ಲ ನೋಡೋಕೆ ನನಗೆ ಆಗಲಿಲ್ಲ. ಹಂಗಾಗಿ ಮನಸಾರ ದೇವ್ರ ಹತ್ರ ನಾನು ಒಪ್ಪಿಸ್ಕೊಟ್ಟು ಅವತ್ತಿನ ದಿವಸ ಸೀರಿಯಸ್ ಆದಾಗಲೂ ಅಷ್ಟೇ 6 ಗಂಟೆಗೆ 6:30ಗೆ ಒಳಗೆ ಬಂದರು.
ನಾನು ಅವಾಗ ಅಷ್ಟು ಸೀರಿಯಸ್ ಆದಾಗ ಮತ್ತೆ ಡಾಕ್ಟರ್ಗಳ ಜೊತೆ ಇನ್ನೊಬ್ಬರು ಪಿ ಎಗಳು ಇರ್ತಾರಲ್ಲ ಅವ್ರು ಹೇಳಿದ್ರು, ಅಮ್ಮ 1.5 ಗಂಟೆ ಬಿಟ್ಟರೆ 1 ಗಂಟೆ ಅಮ್ಮ ಜೀವ ಇರೋದು ಅಷ್ಟೇ ಅಂತ ಹೇಳಿದ್ರು. ಅವಾಗಲೇ ಅವ್ರನ್ನ ಹೊರಗಡೆ ಅವ್ರು ಆ ಥರ ಹೇಳಿ ಹೊರಗೆ ಹೋದಾಗ ಅಲ್ಲೂ ಕೂತ್ಕೊಂಡು ನಾನು ಪ್ರೇಯರ್ ಮಾಡಿದೆ. ಈ ನರಕ ಈ ನರಳಾಟ ನನಗೆ ಮಗ್ಲಿಗೆ ಬೇಡ, ಈ ನರಕದ ಜೀವನನೇ ನನಗೆ ಮಗ್ಲಿಗೆ ಬೇಡ. ಅವ್ರು ನೆನಪಲ್ಲಿ ನಾವು 3 ಜನ ಇದ್ರೂ ಪರವಾಗಿಲ್ಲ. ನಾವು ಹೊರಗಡೆ ಹೋಗಿ ಇದ್ದು ಅವಾಗ 8:30ಗೆ ಜೀವ ಹೋಯ್ತು. ಆದರೆ ಅವ್ಳು ಜೀವ ಹೋಗ್ಬೇಕಾದ್ರೆ ನಾವು ಇರಲಿಲ್ಲ. ಆದರೆ ಅವಳು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ನಮ್ಮ ಮನಸ್ಸಿಗೆ ಆಗಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿ 4 ಜನ ಅಂತ ಆಗ್ಬಿಟ್ಟಿದೆ. ದೇವ್ರ ಚಿತ್ರದಲ್ಲಿ ಈ ಮನೆಯಲ್ಲಿ ಬೇರೆಯವ್ರ ಫ್ಯಾಮಿಲಿ ಅಣ್ಣ ತಮ್ಮದಿರು ಏನೋ ಗೊತ್ತಿಲ್ಲ, ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಬೇರೆ ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ನಾವು 4 ಜನ. ಯಾಕಂದರೆ ಎಷ್ಟೇ ಕಷ್ಟಗಳು ಬಂದಾಗ ನಮಗೆಲ್ಲರೂ ಆಗಿದ್ದಾರೆ. ಆದರೆ ಯಾವ ಕುಟುಂಬನೂ ಕಷ್ಟ ಬಂದಾಗಳು ಹಾಸ್ಟೆಲಿದ್ದಾಗ ಒಬ್ಬ ಯಾರು ಬಂದು ನೋಡಲಿಲ್ಲ ನಮ್ಮನ್ನ. ಹೆಂಗಿದ್ದಾಳೆ ಮಗು, ಯಾಗಿದ್ದಾಳೆ ಅಂತ ಯಾರು ನೋಡಿಲ್ಲ. ಅವ್ರವ್ರ ಮಕ್ಕಳು, ಅವ್ರವ್ರ ಹೆಂಡತಿ, ಅವ್ರವ್ರ ಫ್ಯಾಮಿಲಿ ಅಂತ ಒಂದು ಒಳ್ಳೆಯದು ಕೆಟ್ಟದಕ್ಕೂ ಬಂದು ಕಲಿತಾರೆ. ಬರಲಿಲ್ಲ ಅಂದರೆ ಬರಲಿಲ್ಲ ಅಂತ ಚರ್ಚೆ ಸೇರಿದ್ದಾರೆ, ಬರಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾರ ಮನೆಗೂ ಹೋಗ್ತಿರ್ಲಿಲ್ಲ, ಇವನನ್ನು ಕಲಿಸ್ತಾ ಇರಲಿಲ್ಲ. ನಾವು ಎಷ್ಟೋ ಜನ ನಮ್ಮ ಮೇಲೆ ಹಗೆತನೂ ವಿರೋಧಿಯಾಗಿ ಇದ್ದಾರೆ. ಒಳ್ಳೆಯ ವಿಷಯ. ಯಾಕೆಂದರೆ ಕೆಲವೊಬ್ಬರ ಮನಸ್ಥಿತಿ ಹಾಗೆ ಇರುವಂಥದ್ದು. ಏನು ಅಂತ ಹೇಳೋದಾದರೆ ನೀವು ಹೇಳಿದ್ರಲ್ಲ, ಈಗ ಈ ಒಂದು ವಿಡಿಯೋ ಮೂಲಕ ಏನು ತಿಳಿಬೇಕಂದ್ರೆ, ಬಹುಮುಖ್ಯವಾಗಿ ಒಂದು ಮಗುಗೆ ತಂದೆ ತಾಯಿ ಬಹಳ ಮುಖ್ಯ. ಎಷ್ಟೇ ಕಷ್ಟದಲ್ಲಿರಲಿ, ಬಟ್ ತಂದೆ ತಾಯಿ ಜೊತೆಲಿದ್ದರೆ ಅವರ ಒಂದು ಜೀವನ ಬದಲಾಗುತ್ತೆ. ಅದಕ್ಕೋಸ್ಕರ ಎಷ್ಟೇ ಸಮಾಜದಲ್ಲಿ ಎಷ್ಟೇ ಜನ ಇರ್ಬೋದು, ತನ್ನ ಮಕ್ಕಳು ತಮ್ಮ ಹಾಸಿಗೆಯಲ್ಲಿ ಇರ್ಬೋದು, ತಂದೆ ತಾಯಿಗಳ ಹಾಸಿಗೆಯಲ್ಲಿ ಇರ್ಬೋದು, ಆದರೆ ಯಾವತ್ತೂ ಕೂಡ ಅವರ ನಂಬಿಕೆನ ಯಾವತ್ತೂ ಕಳ್ಕೊಂಡ್ಬಿಡ್ದು. ಅವ್ರನ್ನ ಎಷ್ಟು ದಿನ ಆಗುತ್ತೋ ಅಷ್ಟು ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕು. ಅದೇ ರೀತಿಯಲ್ಲಿ ಈ ಕುಟುಂಬ ಏನು ಒಂದು ದುಃಖಕ್ಕೆ ಒಳಗಾಗಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಇಲ್ಲಿ ಕೊಡ್ಲಿ. ಅದೇ ರೀತಿಯಲ್ಲಿ ಎಷ್ಟೇ ನೋವು ಬಂದರೂ ಕೂಡ ಆ ನೋವು ನಿಮ್ಮಲ್ಲಿ ಇದ್ದೇ ಇರುತ್ತೆ. ನನ್ನ ಮಗು ಇಷ್ಟು ವರ್ಷ ಹಿಂಗಿತ್ತು ನನ್ನ ಜೊತೆ, ಇವಾಗಿಲ್ಲ, ಬೇಸರ ಹಿಂಗಿದ್ರು ಕಾಣುತ್ತೆ, ಒಳಗಿದ್ದೇ ಇರುತ್ತೆ. ಆ ದೇವರು ಏನಂತಾರಂದ್ರೆ, ತನ್ನ ದುಃಖವನ್ನೆಲ್ಲ ಅಳಿಸಿ ನಿಮ್ಮ ಜೀವನದ ಸಂತೋಷವನ್ನು ಕೊಟ್ಟೇ ಕೊಡ್ತಾರೆ. ದೇವರು ನಿಮ್ಮ ನಂಬಿಕೆ ಇರಬೇಕು. ದೇವರು ನನ್ನ ಬಲಪಡಿಸ್ತಾರೆ, ದೇವರು ನನ್ನ ಕಾಪಾಡ್ತಾರೆ, ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಮನುಷ್ಯನ ಮೇಲೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾವ ವ್ಯಕ್ತಿಗೆ ಆ ನಂಬಿಕೆ ಸ್ಥಿರವಾಗಿರುತ್ತೋ ಅವನು ಮಾತ್ರ ಲೋಕದಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ, ಬಲಿಷ್ಠವಾಗಿ ನಿಲ್ಲಕ್ಕೆ ಸಾಧ್ಯ. ಈ ಒಂದು ಕಾರ್ಯಕ್ರಮ, ಈ ಭೇಟಿ, ಕುಟುಂಬದ ಭೇಟಿ ಯಾವ ಒಂದು ಉದ್ದೇಶಕ್ಕಾಗಿ ಅಂದರೆ, ಕೇವಲ ಈ ಒಂದು ಕುಟುಂಬ ಇನ್ನೊಬ್ಬರಿಗೆ ಉದಾಹರಣೆ ಆಗಿದೆ. ಯಾಕಂದ್ರೆ ನನ್ನ ಒಂದು ಸ್ವಂತ ಅನುಭವದಿಂದ ಹೇಳ್ತೀನಿ. ಕೇವಲ ಈ ಸಮಾಜದಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ. ಆದರೆ ಆ ಬಡತನದಲ್ಲೂ ಕೂಡ ಯಾವುದೇ ಮಗು ಕೊರತೆ ಇಲ್ಲದೆ ಇವನು ಕೂಡ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಮನೆ ಒಂದು ಅಭಿವೃದ್ಧಿ, ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು, ಒಂದು ಉತ್ತಮವಾದಂಥ ತಂದೆ ತಾಯಿಗಳಾಗಿ, ಒಂದು ಉತ್ತಮವಾದಂಥ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಿಂದ ನಾವು ತಿಳ್ಕೋಬೇಕಾಗಿರುವಂಥದ್ದು, ನಮ್ಮ ಜೀವನ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಒಂದು ನಮ್ಮ ನಂಬಿಕೆ ಇದೆಯಲ್ಲ, ದೃಢವಾದಂಥ ನಂಬಿಕೆ ನಮ್ಮನ್ನ ಕಾಪಾಡುತ್ತೆ. ಅದು ಯಾವತ್ತೂ ಕೂಡ ನಮ್ಮ ಜೀವನ ಕೊನೆ ಕ್ಷಣದವರೆಗೂ ನಮ್ಮನ್ನ ಕಾಪಾಡುತ್ತೆ. ನಾವು ಮಾಡುವಂಥ ಒಳ್ಳೆತನ, ನಾವು ಮಾಡುವಂಥ ದಾನ ಧರ್ಮಗಳಾಗಿರ್ಬೋದು, ನಾವು ಮಾಡುವಂಥ ನಮ್ಮ ಇನ್ನೊಬ್ಬರಿಗೆ ಕೊಡುವಂಥ ಹಿತನುಡಿಗಳಾಗ್ಬೋದು, ಅದು ಇನ್ನೊಬ್ಬರಿಗೆ ಒಳ್ಳೆಯದಾಗಿ ಬದಲಾಗುವುದಾದರೆ ನಮ್ಮ ಜೀವನ ಕೂಡ ಒಳ್ಳೆಯದಾಗಿರುತ್ತೆ. ಅದ್ರ ಮೂಲಕ ಇನ್ನೊಂದು ಕುಟುಂಬ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಕಮಲ್ ಗ್ರೂಪ್ ಆಫ್ ಎಜುಕೇಶನ್ ಮೂಲಕವಾಗಿ ಈ ಕುಟುಂಬಕ್ಕೆ, ಈ ಪುಟ್ಟ ಮಗುಗೆ ನಮ್ಮ ಕಡೆಯಿಂದ ಆಗುವಂಥ ಕೆಲವೊಂದು ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಕೆಲವೊಂದು ಮಗುವಿನ ಒಂದು ಹಿನ್ನೆಲೆಯಲ್ಲಿ ಮಗು ಆರೋಗ್ಯದ ಸಮಸ್ಯೆ ಕಂಡಾಗ ಸಾಕಷ್ಟು ಹಣದ ಕೊರತೆ, ಹಣದ ಸಮಸ್ಯೆಗಳಾಗಿರ್ಬೋದು, ಇನ್ನಿತರ ಸುಮಾರು 8 ವರ್ಷಗಳ ಕಾಲ ಮಗುವನ್ನ ಇವರು ಕಾಪಾಡಿದಾರಂದ್ರೆ ನೀವು ಅಂದಾಜು ಇಟ್ಕೊಳ್ಳಿ, ಒಂದು ಹಾಸಿಗೆ ಮಲಗಿರುವಂತ ಮಗುಗೆ ಎಷ್ಟು ಖರ್ಚುಗಳಾಗಿರ್ಬೋದು ಅಂತ ಆ ಸುಖದ ಅಂದಾಜು ನೀವು ನೆನೆಸ್ಕೊಳ್ಳೋದು ತುಂಬಾ ಆಗಿರುತ್ತೆ. ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂದ್ರೆ, ನಿಮ್ಮಿಂದ ಏನಾದರೂ ಸಾಧ್ಯವಾಗುವುದಾದರೆ ಈ ಮೂಲಕ ನಮ್ಮ ಕನಂ ಗ್ರೂಪ್ ಆಫ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಿಮ್ಮಿಂದ ಏನಾದರೂ ಆಗುವಂಥ ಸಹಾಯಗಳನ್ನ ಈ ಕುಟುಂಬಕ್ಕೆ ಮಾಡ್ಬೋದು. ಕೆಳಗೆ ಬರುವಂಥ ನಂಬರಿಗೆ ನೀವು ಏನಾದರೂ ಕೊಡಬೇಕು, ಈ ಕುಟುಂಬಕ್ಕೆ ಏನಾದ್ರು ಸಹಾಯ ಮಾಡಬೇಕು ಅಂದರೆ ಈ ಮೂಲಕ ನೀವು ಸಹಾಯ ಮಾಡ್ಬೋದು. ಯಾವುದೇ ಬಲವಂತ ಇಲ್ಲ. ಯಾಕಂದರೆ ನಾವು ನೋಡಿರುವ ಸಾಕಷ್ಟು ಖರ್ಚುಗಳನ್ನ ಮಾಡಿದ್ದಾರೆ. ಮಗುವಿನ ಒಂದು ಆಸ್ಪತ್ರೆಗಳು ಸುಮಾರು ತಿಂಗಳಿಗೆ 3, 4, 5 ಅದಕ್ಕಿಂತ ಹೆಚ್ಚು ಸುಮಾರು 7 ವರ್ಷ ಅಂದರೆ ನೀವು ಅಂದಾಜಿಸ್ಕೊಂಡು ಎಷ್ಟು ಖರ್ಚು ಮಾಡಿರ್ತಾರೆ. ಆ ಒಂದು ಸಮಸ್ಯೆಗಳ ನಡುವೆ ಕೂಡ ಮನೆಯನ್ನು ಕಟ್ಟಿರ್ಬೋದು.
ಆ ನಂಬಿಕೆ ಇದೆ ಅಲ್ವಾ, ನಾನು ಹಿಂಗಾರು ನನ್ನ ಮಗುನ ಉಳಿಸ್ಕೊಂತೀನಿ, ನನ್ನ ಮಗುನ ಕಾಪಾಡ್ತೀನಿ ಅನ್ನೋ ತಂದೆ ತಾಯಿಗಳ ಒಂದು ಸ್ಫೂರ್ತಿ ಇದೆಯಲ್ಲ, ಎಲ್ಲರಿಗೂ ಕೂಡ ಆದರ್ಶ ಆಗಿರಲಿ. ಇದೇ ರೀತಿ ಮುಂದಿನ ಒಂದು ಜೀವನ ಏನು ಒಂದು ಮಗು ನಿಮ್ಮಿಂದ ಅಗಲಿರ್ಬೋದು, ಆದರೆ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ. ನಿಮ್ಮನ್ನು, ನಿಮ್ಮ ಮಗುನ ಮತ್ತೆ ನಿಮ್ಮ ಒಂದು ಮುಂದಿನ ಭವಿಷ್ಯದಲ್ಲೂ ಕೂಡ ಒಳ್ಳೆಯ ವ್ಯಕ್ತಿ ಆಗಿರ್ಬೇಕು. ನೀನು ಕಷ್ಟ ಕಂಡಿರ್ಬೋದು ಏಕಂತ, ಓಕೆನಾ? ಆದರೆ ನಿಮ್ಮ ತಂದೆ ತಾಯಿಗಳು ನೀನು ಚೆನ್ನಾಗಿ ನೋಡ್ಕೊಬೇಕು. ಈ ಮಗು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ನಿಮ್ಮಿಂದ ಏನಾದರೂ ಸಾಧ್ಯ ಆದರೆ ಸಹಾಯನ ಮಾಡಿ. ಅದೇ ರೀತಿ ನಮ್ಮ ಕಲಂ ಗ್ರೂಪ್ ಆಫ್ ಎಜುಕೇಶನ್ ಕಡೆಯಿಂದ ಕೆಲವೊಂದು ಪುಸ್ತಕಗಳನ್ನ ತಂದಿದ್ದೀವಿ, ಅದನ್ನ ಮಗು ಅನಿಸ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇವರ ಒಂದು ಸ್ಫೂರ್ತಿ ಇನ್ನೊಬ್ಬರಿಗೆ ಆದರ್ಶವಾಗಿದೆ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಮುಂದಿನ ಒಂದು ದಿನ ಈ ಒಂದು ಮಗು ಒಂದು ಉತ್ತಮ ಸ್ಥಾನವನ್ನ ಈ ಜಗತ್ತಿನ ಕಾಣಬೇಕು. ಅದೇ ರೀತಿಯಲ್ಲಿ ಈ ಕುಟುಂಬ ಇನ್ನೊಂದು ಕುಟುಂಬಕ್ಕೆ ಮಾದರಿಯಾಗಿರ್ಲಿ, ಇವರ ಒಂದು ಬಾಳು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿರ್ಲಿ, ಇವರ ಒಂದು ದಾರಿ ಇನ್ನೊಬ್ಬರಿಗೆ ದಾರಿ ದೀಪವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರಗಳು.